ಮರುಸಿಂಚನ 7ನೇ ತರಗತಿ ಸಮಾಜ ವಿಜ್ಞಾನ ಚಟುವಟಿಕೆ ಪುಸ್ತಕ ಚಟುವಟಿಕೆ ಹಾಳೆ 19 ರಿಂದ ಚಟುವಟಿಕೆ ಹಾಳೆ 21ರವರೆಗಿನ ಉತ್ತರಗಳು. ವಿಷಯ ಸಮಾಜ ವಿಜ್ಞಾನ. ಭಾರತ ಮತ್ತು ನೆರೆಹೊರೆ ದೇಶಗಳು. ಚಟುವಟಿಕೆ 1. ವಿದ್ಯಾರ್ಥಿಯು ತನ್ನ ಕುಟುಂಬ ಅಥವಾ ಸಮುದಾಯದ ಆರ್ಥಿಕ ಸಾಮಾಜಿಕ ಅಸಮಾನತೆಗೆ ಸಂಬಂಧಿಸಿದಂತೆ ಕುಟುಂಬದ ಸದಸ್ಯರೊಂದಿಗೆ ಸಂವಹನ ಮಾಡಿ ಸಂವಹಿಸಿದ ವಿಷಯವನ್ನು ಸಂಭಾಷಣಾ ರೂಪದಲ್ಲಿ ಬರೆಯಿರಿ. ಸಾಮಾಜಿಕ ಅಸಮಾನತೆ. ಮಗಳು: ಅಪ್ಪ, ನಾವಿನ್ನೂ ಹೆಚ್ಚು ಓದಿ ಸರ್ಕಾರಿ ಶಾಲೆಗೆ ಕೀರ್ತಿ ತಂದು ನೌಕರಿಯನ್ನು ಪಡೆಯುತ್ತೇನೆ. ನನಗೆ ಶಾಲೆ ಬಿಡಿಸಬೇಡಿ. ತಂದೆ: ಮಗು: ಹೆಣ್ಣು ಮಕ್ಕಳು ಎಷ್ಟು ಕಲಿತರೂ ಅಡಿಗೆ ಮಾಡಲೇಬೇಕು, ಮಕ್ಕಳನ್ನು ಹೇರಲೇಬೇಕು. ನಿನಗೆ ಸಾಕಿನ್ನು ಶಾಲೆ, ಓದು. ನಾನು ನಿನಗೆ ಮದುವೆ ಮಾಡುತ್ತೇನೆ. ಮಗಳು: ಅಪ್ಪ, ಅಣ್ಣನಿಗೆ ಆದ ಶಾಲೆಗೆ ಕಾಲೇಜು ಕಳಿಸುತ್ತಿದ್ದೆ. ನನಗೆ ಯಾಕೆ ಇಷ್ಟು ಬೇಗ ಮದುವೆ? ನಾನು ಆಗುವುದಿಲ್ಲ. ತಂದೆ: ನಿನ್ನ ಅಣ್ಣ ನೌಕರಿ ತಂದು ನಮ್ಮನ್ನು ಸಾಕುತ್ತಾನೆ. ನೀನು ಎಷ್ಟೇ ಆದರೂ ಗಂಡನ ಮನೆಗೆ ಹೋಗಲೇಬೇಕು. ನಿನಗೆ ಯಾಕೆ ಈ ಶಾಲೆ? ಓದು. ಚಟುವಟಿಕೆ 2. ಸ್ವಾಮಿ ವಿವೇಕಾನಂದರು, ಡಾ. ಬಿ. ಆರ್. ಅಂಬೇಡ್ಕರ್, ರಾಜಾರಾಮ್ ಮೋಹನ್ ರಾಯರು, ದಯಾನಂದ ಸರಸ್ವತಿ, ಜ್ಯೋತಿಬಾ ಫುಲೆ ಮೊದಲಾದ ಮಹಾನ್ ವ್ಯಕ್ತಿಗಳ ವಿಚಾರಧಾರೆಗಳನ್ನು ನಿಮ್ಮ ಶಾಲೆ ಗ್ರಂಥಾಲಯದಲ್ಲಿನ ಪುಸ್ತಕಗಳಿಂದ ಹಾಗೂ ಶಿಕ್ಷಕರ ಸಹಾಯದಿಂದ ತಿಳಿದುಕೊಂಡು ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ ಹಾಗೂ ತರಗತಿಯಲ್ಲಿ ಮಂಡಿಸಿರಿ. ಸ್ವಾಮಿ ವಿವೇಕಾನಂದರು ಸ್ತ್ರೀಯರ ಉದ್ಧಾರ ದೇಶದ ಉದ್ಧಾರವೇ ಉದ್ಧಾರ ಎಂದು ಸಾರಿ ಹೇಳಿದರು. ವಿವೇಕಾನಂದರು ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸಂದೇಶವನ್ನು ತಿಳಿಸಿದರು. ವಿವೇಕಾನಂದರು ದರಿದ್ರ ನಾರಾಯಣರ ಕರೆಗೆ ಸೇವೆಗೆ ಕರೆ ನೀಡಿದರು. ಡಾ. ಬಿ. ಆರ್. ಅಂಬೇಡ್ಕರ್ ಇಡೀ ದೇಶದಾದ್ಯಂತ ಏಕ ರೀತಿಯಾದ ಕಾನೂನುಗಳನ್ನು ನಿರ್ಮಿಸಲು ಸಂವಿಧಾನವನ್ನು ರಚಿಸಿದರು. ದಲಿತರು ಮತ್ತು ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನು ತಿಳಿಸಿಕೊಟ್ಟರು. ರಾಜಾರಾಮ್ ಮೋಹನ್ ರಾಯರು ಸತಿ ಪದ್ಧತಿ, ಜಾತಿ ಪದ್ಧತಿ, ಮೂರ್ತಿ ಪೂಜೆ, ಬಹುಪತ್ನಿತ್ವವನ್ನು ವಿರೋಧಿಸಿದರು. ಇಂಗ್ಲಿಷ್ ಶಿಕ್ಷಣವನ್ನು ಇವರು ಪ್ರತಿಪಾದಿಸಿದರು. ವೇದಾಂತ ಕಾಲೇಜನ್ನು ಸ್ಥಾಪಿಸಿದರು. ಚಟುವಟಿಕೆ 3. ಕೆಳಗೆ ಕೊಟ್ಟಿರುವ ಭಾರತದ ನೆರೆ ದೇಶಗಳ ಆಡಳಿತ ಭಾಷೆಗಳನ್ನು ಬರೆಯಿರಿ. ನೇಪಾಳ ನೇಪಾಳಿ, ಅಫ್ಘಾನಿಸ್ತಾನ್ ಪಾಸ್ತೋ ಪರ್ಷಿಯನ್, ಚೀನಾ ಮಂಡರಿನ್, ಪಾಕಿಸ್ತಾನ್ ಉರ್ದು, ಬಾಂಗ್ಲಾದೇಶ್ ಬೆಂಗಾಳಿ, ಮಯನ್ಮಾರ್ ಬರ್ಮೀಸ್. ನೆಕ್ಸ್ಟ್ ಭೂತಾನ್ ಡ್ಲೋಂಕಾ, ಶ್ರೀಲಂಕಾ ತಮಿಳು, ಮಾಲ್ಡೀವ್ಸ್ ದಿವೇಹಿ. ಚಟುವಟಿಕೆ 4. ಚಟುವಟಿಕೆ 5ರಲ್ಲಿ ಭಾರತ ಶಾಂತಿಪ್ರಿಯ ರಾಷ್ಟ್ರ ಎಂದು ಬಿಂಬಿಸುವ ಗೌತಮ ಬುದ್ಧನ ಅಂಗುಲಿಮಾಲ ನಾಟಕದಲ್ಲಿ ಮನಃಪರಿವರ್ತೆಯಾದ ಬಗ್ಗೆ ಕಥೆ ತರಗತಿಯಲ್ಲಿ ಚರ್ಚಿಸಿ. ಅಂಗುಲಿಮಾಲನು ಮಾನವರನ್ನು ಕೊಂದು ಅವರ ಕೈ ಬೆರಳುಗಳನ್ನು ಕತ್ತರಿಸಿ ಮಾಲೆಯಾಗಿ ಪೋಣಿಸಿ ಹಾರವಾಗಿ ಕೊರಳಲ್ಲಿ ಹಾಕಿಕೊಳ್ಳುತ್ತಿದ್ದನು. ಮುಂದೆ ಅಂಗುಲಿಮಾಲನು ಗೌತಮ ಬುದ್ಧನನ್ನು ಭೇಟಿಯಾಗಿ ಬುದ್ಧನ ಬೋಧನೆಯ ವಿಮೋಚನಾ ಶಕ್ತಿ ಮತ್ತು ಬುದ್ಧನ ಉಪದೇಶಗಳು ಅಂಗುಲಿಮಾಲನ ಮನಃಪರಿವರ್ತನೆ ಮಾಡಿದವು. ಚಟುವಟಿಕೆ 5ರಲ್ಲಿ ಹೇಗೆ ಬುದ್ಧನ ಮನಃಪರಿವರ್ತನೆಯಾಯಿತು ಎಂಬ ಕಥೆಯನ್ನು ನೀವು ತರಗತಿಯಲ್ಲಿ ಚರ್ಚಿಸಿಕೊಂಡು ಬರೀಬೇಕಾಗುತ್ತೆ. ಇದು ಪೇಜ್ ನಂಬರ್ 71 ಕಂಪ್ಲೀಟ್ ಆನ್ಸರ್ಸ್. ನೆಕ್ಸ್ಟ್ ಚಟುವಟಿಕೆ ಹಾಳೆ 20 ಕರ್ನಾಟಕದ ಏಕೀಕರಣ ಗಡಿ ಸಮಸ್ಯೆಗಳು. ಕೆಳಗೆ ನೀಡಿರುವ ಭಾರತದ ಭೂಪಟದಲ್ಲಿ ಕರ್ನಾಟಕದ ಏಕೀಕರಣದ ಪೂರ್ವದಲ್ಲಿದ್ದ ಪ್ರಾಂತ್ಯಗಳನ್ನು ಗುರುತಿಸಿ. ಮುಂಬೈ ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ, ಮೈಸೂರು ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ. ಈ ಎಲ್ಲ ಪ್ರಾಂತ್ಯಗಳನ್ನು ನೀವಲ್ಲಿ ಗುರುತಿಸಿ ಬರೀಬೇಕಾಗಿದೆ. ಪ್ರತಿಯೊಂದು ಪ್ರಾಂತ್ಯಕ್ಕೂ ಸಂಬಂಧಿಸಿದ ಜಿಲ್ಲೆಗಳನ್ನು ಕೂಡ ನೆಕ್ಸ್ಟ್ ಕಾಲಮಲ್ಲಿ ನಾವು ಪಟ್ಟಿ ಮಾಡಬೇಕಾಗುತ್ತೆ. ಸೊ ಕರ್ನಾಟಕದಲ್ಲಿ ಬರೋ ಪ್ರಾಂತ್ಯಗಳನ್ನ ನೀವು ಬರೆದಾದ್ಮೇಲೆ ಯಾವ ಯಾವ ಜಿಲ್ಲೆಗೆ ಯಾವ ಯಾವ ಪ್ರಾಂತ್ಯ ಅಂದರೆ ಮುಂಬೈ ಪ್ರಾಂತ್ಯದಲ್ಲಿ ಉತ್ತರ ಕನ್ನಡ, ಧಾರವಾಡ, ವಿಜಯಪುರ, ಬೆಳಗಾವಿ. ಹಾಗೆ ಹೈದರಾಬಾದ್ ಪ್ರಾಂತ್ಯಕ್ಕೆ ಕಲಬುರಗಿ, ಬೀದರ್, ರಾಯಚೂರು. ಮದ್ರಾಸ್ ಪ್ರಾಂತ್ಯಕ್ಕೆ ಬಳ್ಳಾರಿ, ದಕ್ಷಿಣ ಕನ್ನಡ, ನೀಲಗಿರಿ ಹಾಗೂ ಜಿಲ್ಲೆಗಳು. ಮೈಸೂರು ಪ್ರಾಂತ್ಯಕ್ಕೆ ಮೈಸೂರು, ಮಂಡ್ಯ, ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು. ಸೊ ಈ ಒಂದು ಪ್ರಾಂತ್ಯಗಳನ್ನ ನೀವಲ್ಲಿ ಮಾರ್ಕ್ ಮಾಡಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಚಟುವಟಿಕೆ 2ರಲ್ಲಿ ಕೆಳಗೆ ನೀಡುವ ಭಾರತದ ನಕ್ಷೆಯಲ್ಲಿ ಸೂರತ್, ಕೋಲ್ಕತ್ತಾ, ಹೈದರಾಬಾದ್, ಕೊಡಗು ಐತಿಹಾಸಿಕ ಸ್ಥಳಗಳನ್ನ ನಾವಿಲ್ಲಿ ಗುರುತಿಸ್ಬೇಕಾಗುತ್ತೆ. ಸೊ 1, 2, 3, 4 ಅಂತ ನೀವು ಅಲ್ಲಿ ಮಾರ್ಕ್ ಮಾಡಿ. ಸೂರತ್ ಯಾವುದು, ಕಲ್ಕತ್ತಾ ಯಾವುದು, ಹೈದರಾಬಾದ್ ಮತ್ತು ಕೊಡಗು ಎಲ್ಲಿ ಬರುತ್ತೆ ಅಂತ ಮಾರ್ಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕ್ರಮ ಸಂಖ್ಯೆ, ಮಹತ್ವಗಳು ಮತ್ತು ಸ್ಥಳಗಳು. ಇಲ್ಲಿ ಸೂರತ್, ಹೈದರಾಬಾದ್, ಕಲ್ಕತ್ತಾ, ಕೊಡಗು ಈ ಒಂದು ಪ್ಲೇಸ್ಗಳನ್ನ ನೀವಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕೂಡ ಇಲ್ಲೂ ಅಷ್ಟೇ ಪುರಂದರಗಡ ಇದೆ, ಸೆಕೆಂಡ್ ಪಾಯಿಂಟ್ ಮಡಿಕೇರಿ ಇದೆ, ಹೈದರಾಬಾದ್ ಇದೆ, ಚೆನ್ನೈ ಇದೆ, ಮೈಸೂರು ಇದೆ. ಸೊ ಈ ಥರ ನೀವು ಇಂಡಿಯಾ ಮ್ಯಾಪಲ್ಲಿ ನೀವು ಮಾರ್ಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಯ್ನು
ರಾಜಮನೆತನಗಳು: ಮರಾಠರನ ಪುರಂದರಗಡ ಅಂದರೆ ಕೊಡಗಿನ ಅರಸರು ಮಡಿಕೇರಿ, ನಿಜಾಮರು ಹೈದರಾಬಾದ್, ಬ್ರಿಟಿಷ್ ಮತ್ತು ಮದ್ರಾಸ್ ಸರ್ಕಾರ ಮದ್ರಾಸ್ ಚೆನ್ನೈ, ಮೈಸೂರು ಅರಸರು ಮೈಸೂರು. ನೆಕ್ಸ್ಟ್ ಚಟುವಟಿಕೆ 4: ನೆರೆಯ ರಾಜ್ಯಗಳ ಜಲಗಡಿಗಳು ಮತ್ತು ಜಿಲ್ಲೆಗಳು. ಕೇರಳದಲ್ಲಿ ದಕ್ಷಿಣ ಕನ್ನಡ, ಕೊಡಗು ಮತ್ತು ಮೈಸೂರು. ತಮಿಳುನಾಡು ಚಾಮರಾಜನಗರ ಮತ್ತು ರಾಮನಗರ. ನೆಕ್ಸ್ಟ್ ತೆಲಂಗಾಣ ಯಾದಗಿರಿ, ಕಲಬುರಗಿ, ರಾಯಚೂರು, ಬೀದರ್. ಆಂಧ್ರಪ್ರದೇಶ ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ. ನೆಕ್ಸ್ಟ್ ಬರೋ ಪ್ಲೇಸಲ್ಲಿ ಗೋವಾ, ಉತ್ತರ ಕನ್ನಡ ಬೆಳಗಾವಿ. 6ನೇದು ಅರಬ್ಬಿ ಸಮುದ್ರ ಮತ್ತು ದಕ್ಷಿಣ ಕನ್ನಡ ಉಡುಪಿ, ಉತ್ತರ ಕನ್ನಡ. ಈ ಒಂದು ಪ್ಲೇಸಸ್ನ ನೀವಲ್ಲಿ ಗುರುತಿಸ್ಬೇಕಾಗುತ್ತೆ. ನೆಕ್ಸ್ಟ್ ಚಟುವಟಿಕೆ 5: ಭಾರತದ ಪ್ರಮುಖ ಐತಿಹಾಸಿಕ ದೇವಾಲಯಗಳ ಚಿತ್ರಗಳನ್ನು ನೀಡಿದ್ದು ಅವು ಯಾವ ರಾಜ್ಯಗಳಿವೆ ಎಂಬುದನ್ನು ಬರೆಯಿರಿ. ದೇವಾಲಯದ ಚಿತ್ರ: ಬನವಾಸಿ ಮಧುಕೇಶ್ವರ ದೇವಾಲಯ. ಇದು ಉತ್ತರ ಕನ್ನಡ ಜಿಲ್ಲೆ, ಕರ್ನಾಟಕ ರಾಜ್ಯ. ನೆಕ್ಸ್ಟ್ ಶ್ರೀ ಜಗನ್ನಾಥೆ ದೇವಾಲಯ ಪುರಿ. ಇದು ಈ ಒಂದು ದೇವಸ್ಥಾನ ನಾವು ಒಡಿಶಾ ರಾಜ್ಯದಲ್ಲಿ ನಾವು ಕಾಣ್ತೀವಿ. ನೆಕ್ಸ್ಟ್ ಬರೋ ಪಿಕ್ಚರಲ್ಲಿ ನೆಕ್ಸ್ಟ್ ಪಿಕ್ಚರ್ ಇದು ಸೂರ್ಯ ದೇವಾಲಯ ಅಂತ ಇದರ ಹೆಸರು. ಇದನ್ನು ನಾವು ಕೊನಾರ್ಕ್ ಅಂದರೆ ಇದು ಕೂಡ ಒಡಿಶಾ ರಾಜ್ಯದ ಒಂದು ದೇವಾಲಯ ಆಗಿದೆ. ಇದರ ಹೆಸರು ಸೂರ್ಯ ದೇವಾಲಯ ಅಂತ. ನೆಕ್ಸ್ಟ್ ಪಿಕ್ಚರ್ ಉತ್ತರ ಪ್ರದೇಶ ರಾಜ್ಯದ್ದು. ಈ ಒಂದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಬರುವ ದೇವಾಲಯ ಶ್ರೀ ಕಾಶಿ ವಿಶ್ವನಾಥ ದೇವಾಲಯ. ನೆಕ್ಸ್ಟ್ ಪಿಕ್ಚರ್ ಚೆನ್ನಕೇಶವ ದೇವಾಲಯ. ಈ ಒಂದು ದೇವಾಲಯ ಕರ್ನಾಟಕ ರಾಜ್ಯದಲ್ಲಿದೆ. ಜಿಲ್ಲೆ ಹಾಸನ ಜಿಲ್ಲೆಯಲ್ಲಿದೆ. ಸೊ ಇದು ಬೇಲೂರು ಅನ್ನೋ ಪ್ಲೇಸಲ್ಲಿ ಈ ಒಂದು ಟೆಂಪಲ್ ಇದೆ. ನೆಕ್ಸ್ಟ್ ಬೃಹದೇಶ್ವರ ಟೆಂಪಲ್ ತಂಜಾವೂರು. ಇದು ತಮಿಳುನಾಡು ರಾಜ್ಯದಲ್ಲಿದೆ. ನೆಕ್ಸ್ಟ್ ಚಟುವಟಿಕೆ ಹಾಳೆ 21 ವಿಶ್ವಸಂಸ್ಥೆ. ಚಟುವಟಿಕೆ 1: ವಿಶ್ವಸಂಸ್ಥೆಯ ಸ್ಥಾಪನೆಯು ಭಾರತ ಸ್ವತಂತ್ರ ಹೋರಾಟದ ಯಾವ ಮೌಲ್ಯಗಳಿಂದ ಪ್ರಭಾವಿತವಾಗಿದೆ ಎಂದು ಶಿಕ್ಷಕರಿಂದ ತಿಳಿದುಕೊಂಡು ಭಿತ್ತಿಪತ್ರ ತಯಾರಿಸಿ. ಗಾಂಧೀಜಿಯವರ ಮೌಲ್ಯಗಳು ಹಾಗೂ ವಿಶ್ವಸಂಸ್ಥೆಯ ಗುರಿಗಳಿಗಿರುವ ಸಾಮರಸ್ಯವನ್ನು ಬರೆಯಿರಿ. ಚಟುವಟಿಕೆ 3: ಪಕ್ಕದಲ್ಲಿ ನೀಡಿರುವ ವಿಶ್ವಸಂಸ್ಥೆ ಲೋಗೋ ಚಿತ್ರವನ್ನು ನೋಡಿ. ಈ ಒಂದು ಲೋಗೋ ಚಿತ್ರ ಕಾಲರಾ, ಪ್ಲೇಗ್, ಮಲೇರಿಯಾ, ಸಿಡುಬು ಮುಂತಾದ ರೋಗಗಳನ್ನು ತೊಡೆದುಹಾಕಲು ಪ್ರಯತ್ನಿಸುತ್ತದೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ, ಇದು ಲೋಗೋ. ಅದಾದಮೇಲೆ ನಂಬರ್ 3 ಯುನಿಸೆಫ್ 1946 ಮಹಿಳೆಯರು ಹಾಗೂ ಮಕ್ಕಳ ಅಭಿವೃದ್ಧಿಗೆ ಪೂರಕವಾದ ಪರಿಸರವನ್ನು ಒದಗಿಸುವ ಒಂದು ಉದ್ದೇಶವನ್ನು ಹೊಂದಿದೆ ಈ ಲೋಗೋ. ಲಾಸ್ಟ್ ಒನ್ ಯುನೆಸ್ಕೋ. ಇದು ವಿಶ್ವದಾದ್ಯಂತ ವಿಜ್ಞಾನ, ಶಿಕ್ಷಣ, ಸಂಸ್ಕೃತಿ ಪ್ರೋತ್ಸಾಹಿಸಲು ಉದ್ದೇಶ ಹೊಂದಿದೆ. ಪರಿಸರ ವಿಜ್ಞಾನದ ಬಗ್ಗೆ ಕುರಿತು ಕಾಳಜಿಯನ್ನು ಹೊಂದಿದೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ನ್ಯಾಯಾಲಯ ನೈತಿಕ ಮತ್ತು ವೈಚಾರಿಕ ನೆಲೆಗಟ್ಟಿನ ಮೇಲೆ ನ್ಯಾಯ ನಿರ್ಣಯ. ನೆಕ್ಸ್ಟ್ ಮೇನಲ್ಲಿ IMF 1945 ಅಂತಾರಾಷ್ಟ್ರೀಯ ಆರ್ಥಿಕ ಸಮಸ್ಯೆಗಳ ಪರಿಹಾರಕ್ಕೆ ಯತ್ನ ಮತ್ತು ವಿಶ್ವ ವಾಣಿಜ್ಯದ ಬೆಳವಣಿಗೆ.